ಹೆಂಗೆ ಅವತ್ತು ಕಣ್ಣಲ್ಲಿ ನೀರೇ ಬಂದು ಎಲ್ಲ ವ್ಲಾಗಲ್ಲೂ ನಮ್ಮಮ್ಮ ನನಗೆ ಬೈತಿದ್ಲು. ಅವತ್ತಿನ ವ್ಲಾಗಲ್ಲಿ ನಮ್ಮಮ್ಮ ಅಳ್ತಿದ್ಲು. ಕೆಲಸ ಮುಗಿದ್ಮೇಲೆ ಮನೆ ಕೆಲಸ ಎಲ್ಲ ಕ್ಲಿಯರ್ ಆದ್ಮೇಲೆ ಅನಾಥಾಶ್ರಮಕ್ಕೆ ಸೇರಿಸ್ತೀನಿ ಅಂತ ಹೇಳಿದೆ. ಸೊ ಅದು ಕೊಟ್ಟ ಮಾತಿಗೆ ತಪ್ಪಲ್ಲ ನಾವು. 25 ಮೂಟೆ ಸಿಮೆಂಟು ಗೈಸ್, ಸೀರಿಯಸ್ಲಿ ಮನೆಗೆ ತಂದಿದ್ದು 25 ಮೂಟೆ ಸಿಮೆಂಟು ಕಲ್ಲಾಗ್ಬಿಡೋದು. ಮೇಲ್ಗಡೆ ಮನೆಗೆ ಫುಲ್ ಮೇಲ್ಗಡೆ ನಿಂತ್ಕೊಂಡ್ರೆ ಏನೇನೆಲ್ಲ ಕಾಣಿಸ್ತು ತೋರಿಸ್ತೀನಿ ಬರ್ರಿ. ಎಲ್ಲರೂ ಕೇಳ್ತಾ ಇರೋದು ಒಂದೇ ಒಂದು ಕ್ವಶನು, ಈ ಮನೆ ಕಟ್ಟೋದಕ್ಕೆ ಎಷ್ಟು ಖರ್ಚಾಯಿತು ಅಂತ ಎಲ್ಲ ಕೇಳ್ತಾರೆ. ಹಾಯ್ ಗೈಸ್, ನಮಸ್ಕಾರ, ಲವ್ ಲಾಟ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಗೈಸ್, ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಅವ್ವ ರೊಟ್ಟಿ ತಗೋ. ನೆನ್ನೆ ಲೇಟಾಗಿ ಬಂದ್ಬಿಟ್ಟಿದೆ. ನಮ್ಮಮ್ಮ ಹೊಸ ರೊಟ್ಟಿ ತಗೋ ಮಲ್ಕೊಂಡೈತೆ. ಇವಾಗ ನಾನು ಅಲ್ಲಿಗೆ ಹೋಗ್ಬೇಕು. ಕೂಗಿತ್ತಲ್ಲ, ಯಾಕೆಂದ್ರೆ ನಾನು ನೈಟು ಫೋನ್ ಎತ್ತಿಲ್ಲ. ನನ್ನ ಪಡಗೆ ನಾನು ಬಂದು ಮಲ್ಕೊಂಬಿಟ್ಟಿದ್ದೀನಿ. ಫೋನ್ ಎತ್ತಿದ್ರೆ ಬೈತಾಳೆ ಅಂತ ಲೇಟ್ ಆಗೋಯ್ತು ಸ್ವಲ್ಪ. ಹೊರಗಡೆ ಅಲ್ಲಿ ಇಲ್ಲಿಂದ ಹೋಗಿದ್ದೆ. ಇವಾಗ ಸೀದಾ ಹೊಸ ಹಟ್ಟಿ ತಗೋಗ್ಬೇಕು. ಇವತ್ತಿಂದ ಆ್ಯಕ್ಚುಲಿ ಕೆಲಸ ಸ್ಟಾರ್ಟ್ ಆಗ್ತೈತೆ. ಸೆಕೆಂಡ್ ಫ್ಲೋರ್ದು ಇಷ್ಟು ದಿನ ಏನು ನಿಂತಿತ್ತು ಕೆಲಸ ಮನೆದು, ನಾವು ಹೊಸ ಹಟ್ಟಿದ್ದು ಏನೇನು ಕೆಲಸಗಳು ನಿಂತಿದ್ದೋ ಆ ಕೆಲಸಗಳೆಲ್ಲ ಇವತ್ತು ಸ್ಟಾರ್ಟ್ ಆಯ್ತವೆ. ಫಸ್ಟು ಕೆಲಸದವ್ರು ಬರ್ತಾರೆ. ಫಸ್ಟು ಎಲೆಕ್ಟ್ರಿಷಿಯನ್ ಕೆಲಸ ಇತ್ತು. ಸೆಂಟ್ರಿಂಗ್ ಬಿಚ್ಚಾದ್ಮೇಲೆ ಸೆಕೆಂಡ್ ಫ್ಲೋರ್ ತಾರಿಸಿದ್ದು ಎಲೆಕ್ಟ್ರಿಷಿಯನ್ ಕೆಲಸ ಆಯಿತು. ಆಮೇಲೆ ಸ್ವಲ್ಪ ಮೆಟ್ಲು ಮಾಡಿಸ್ಬೇಕಿತ್ತು, ಕಬ್ಬಣ ಇದು ಮಾಡೋದು. ಆಮೇಲೆ ಸ್ಟೀಲ್ ಅವ್ರಿಗೆ ಕೆಲಸ ಕೊಟ್ಟಿದ್ದು. ಈಗ ಮೇಯ್ನಾಗಿ ಇಷ್ಟು ದಿನ ಕಾಯ್ತಿದ್ದು ಇವ್ರಿಗೆ ಗಾರೆ ಕೆಲಸದವ್ರಿಗೆ. ಸೊ ಯಾಕೆ ಏನು ಅಂತಂದ್ರೆ ಮಳೆ ಬಂದ್ಬಿಟ್ಟದು, ಹೊರಗಡೆ ಫುಲ್ಲು ಗಿಲವ್ ಮಾಡ್ಕೊಬಿಟ್ರೆ ಒಳಗಡೆ ಗಿಲವ್ ಮಾಡ್ಕೊಳ್ಳೋದು ಏನು ಸುಲಭ. ಆಮೇಲೆ ಮಳೆ ಬಂದ್ಬಿಟ್ರೆ ಮತ್ತೆ ಅವತ್ತು ಸೆಕೆಂಡ್ ಫ್ಲೋರ್ ನಮ್ದು ಸೆಕೆಂಡ್ ಫ್ಲೋರ್ ತಾರಿಸಿ ಕಾಂಕ್ರೀಟ್ ಹಾಕೋದಿನ ಹೆಂಗೆ ಮಳೆ ಬಂದ್ಬಿಡ್ತು. ನೀವು ಯಾರು ಇನ್ಸ್ಟಾದಲ್ಲಿ ರೀಲ್ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡ್ರಿ. ಏನಪ್ಪ ಅಂತಂದ್ರೆ ಸೆಕೆಂಡ್ ಫ್ಲೋರ್ ತಾರಿಸಿದ್ದು ಕಾಂಕ್ರೀಟ್ ಹಾಕೋದಿನ ಮಳೆ ಓದ್ಬಿಡ್ತು. ಅದು ವಿಡಿಯೋ ಹಾಕಿ ಇನ್ಸ್ಟಾದಲ್ಲಿ ವಿಡಿಯೋ ಮಾಡಿ. ಸೊ ಹೆಂಗೆ ಅವತ್ತು ಕಣ್ಣಲ್ಲಿ ನೀರೇ ಬಂದು ಎಲ್ಲ ವ್ಲಾಗಲ್ಲೂ ನಮ್ಮಮ್ಮ ನನಗೆ ಬೈತಿದ್ಲು. ಅವತ್ತಿನ ವ್ಲಾಗಲ್ಲಿ ನಮ್ಮಮ್ಮ ಅಳ್ತಿದ್ಲು. ಸರಿ, ನಾನು ನೋಡೋಕ್ಕಾಗ್ತಿಲ್ಲ ನಮ್ಮಮ್ಮನ. ಸೊ ನೀವೇನೋ ನೋಡಿಲ್ಲ ಅಂದ್ರೆ ಹೋಗಿ ಇನ್ಸ್ಟಾದಲ್ಲಿ ನೋಡ್ರಿ. ಅದಕ್ಕೋಸ್ಕರ ಮಳೆ ಬಂದ್ಬಿಡ್ತದೆ ಅಂತ ಕೆಲಸದವ್ರಿಗೆ ಅವಾಗಿಂದ ಫೋನ್ ಮಾಡ್ತಾನೆ ಇದ್ದೆ, ಬನ್ನಿ ಅಣ್ಣ ಅಂತ. ಸೊ ಅವರು ಬರೀ ಸುಳ್ಳು ಹೇಳ್ಕೊಂಡು ಬರ್ತೀನಿ ಅಂತ ಸುಳ್ಳು ಹೇಳ್ತಿದ್ರು. ಆದರೆ ಏನೋ ದೇವ್ರ ಇವಾಗ ಬರ್ತಾವ್ರೆ ಕೆಲಸದವರು. ಅಂದರೆ ಪರಿಚಯ ಇರೋರೆ ಮೇಸ್ತ್ರಿ, ಬೇರೆಯವರಲ್ಲ. ಹೋಗಿದ್ದೆ ಕೆಲಸ. ಈಗ ಏನು ಮಾಡ್ತಾರೆ, ಏನು ಎಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಗೊತ್ತಿಲ್ಲ. ಹೋಗಿದ್ದೀನಿ ನೋಡ್ಬೇಕೀಗ. ಫಸ್ಟು ನಮ್ಮ ಅಮ್ಮನ ನೋಡಬೇಕು. ಫಸ್ಟು ನಮ್ಮ ಅಮ್ಮನ ಮುಂದೆ ಹೋಗ್ತೀನಿ. ತಡೀರಿ, ಬೀಗ ಹಾಕೊಂಡು ಹೋಗೋಣ. ಗೈಸ್, ನಮ್ಮ ಕರ್ಗಿ ಬಿಸಿಲಲ್ಲಿ ನಿಂತಾವಳೆ. ಕರ್ಗಿ ಆಯ್ ಮಾಡೆ ಬ್ಲಾಗ್ಗೆ. ಕರ್ಗಿ ನನ್ನ ಕಷ್ಟದಲ್ಲೆಲ್ಲ ನನ್ನ ಜೊತೆಲವಳೆ ನಮ್ಮ ಕರ್ಗಿ. ಸೊ ಹಂಗಾಗಿ ಸಿಕ್ಕಾಪಟ್ಟೆ ಇಷ್ಟ ಇವಳು ನನಗೆ. ನನ್ನ ಕಷ್ಟ ಅಂತ ಬಂದಾಗೆಲ್ಲ ಜೊತೆಲಿ, ಯಾರು ಜೊತೆಲಿದ್ದೆ ಟೈಮೆಲ್ಲ ಜೊತೆಗಳು. ಸೊ ಲವ್ ಯು ಗೌರಿ. ಸೊ ಗೌರಿ ಅಂತೀನಿ, ಲವ್ ಯು ಕರ್ಗಿ. ನಮ್ಮಮ್ಮ ನಮ್ಮ ತಾತ ಕೂತವ್ರು ನೋಡ್ರಿ. ನಮ್ಮ ದಾದನ್ ಕಿವಿನ ಕೇಳಿತಿಲ್ಲ, ಮತ್ತೆ ಬರೀತಿಲ್ಲ ನಮ್ಮ ತಾತಗೆ. ಬತಾವಿ ಅಂದ್ರು ಮೇಲ್ಗಡೆ ಡ್ರಮ್ಮ ಮೇಲ್ಗಡೆ ಮಾಡ್ಬಿಟ್ಟು ನೀರು ಮಡ್ಗ ತುಂಬ ಕೇಳಿ ಅಂತ. ಬತಾವಿ, ಹ್ಞೂ ಬತಾವ್ರೆ. ಬರ್ತಾರೆ. ಇವತ್ತಿಂದ ಮನೆ ಕೆಲಸ ಫುಲ್ಲು ಆಲ್ದೆಲ್ಲ ಕೆಲಸ ಮುಗ್ದೈತೆ ಗೈಸ್. ಇನ್ನು ಮೇಲ್ಗಡೆ ಸೆಕೆಂಡ್ ಫ್ಲೋರ್ದು ಕೆಲಸ ನಡೆಯೋದೈತೆ. ಇನ್ನು ದೊಡ್ಡಪ್ಪನ ಬರಕ್ ಹೇಳು ಇವತ್ತು ಬಂದ್ಬಿಟ್ಟು. ದೊಡ್ಡಪ್ಪ ಇವತ್ತು ಬೈಲಿ ಇವಾಗ ಬತಾವನು ಮೇಸನ್ನು ಬಂದ್ಬಿಟ್ಟು ಮಾತಾಡೋನ್ಗೆ ಇವತ್ತು ಕೆಲಸ ಹಿಡಿದಿದೆ. ಕೆಲಸ ಮಾಡಿ ಫುಲ್ಲು ಕ್ಲಿಯರ್ ಮಾಡ್ಬಿಟ್ಟು ಇದು ಮಾಡು ಅಂತ. ಕೆಲಸ ವಾರಕ್ಕೊಂದ್ಸಲ ಇಸ್ಕೊ ಅಂತ. ನಮ್ಮ ಮಮ್ಮಿಗೆ ಫುಲ್ಲು ನೆರೆ ಕೂದಲೆಲ್ಲ ಹೋಗ್ಬಿಟ್ಟವೆ. ಒಂದ್ಸಲ ಫೋನ್ ಮಾಡ್ತಲ್ಲ ನಮ್ಮ ಮಮ್ಮಿ ಹಂಗೆ ರಾತ್ರಿ ಟೈಮು. ಏನಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ಹಾಕ್ಲಾ ಅಂತಂದ್ರೆ ಏನು ಮಾಡಕ್ಕಿಲ್ವಲ್ಲ ನೀನು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ಹಾಕು, ಯಾರ ಕಂಡರೆ ಯಾರ ನೋಡ್ತಾರೆ ಅಂತ ಮೆಂಬರ್ ಹಾಕ್ಬಿಟ್ಟಿದ್ದೀಗ ಅಣ್ಣಂದ. ಇನ್ನೆಷ್ಟು ದಿನಕ್ಕೆ ಹಾಕಿ ಹಾಕನ್ ಬಿಡೋಂಗ. ಯಾವತ್ತು ಹಾಕ್ಬಿಟ್ಟು ಹಾಕ್ತೀನಿ ಅಂತ. ಇವಳಿಗೆ ಇವಳು ಮಗನ ಚಿಂತೆ ಕಣೋ. ನಾವಿರೋದ್ರ ಬಗ್ಗೆ ನಮ್ಮ ಚಿಂತೆ ಇಲ್ಲ. ನನಗೆ 100 ಸಲ ಫೋನ್ ಹೊಡಿತಲ್ಲ, ಬರೀ ಡವು 100 ಸಲ ಫೋನ್ ಹೊಡಿತಲ್ಲ. ರಾತ್ರಿ ಹೊರಗಡೆ ಕೆಲವು ಹೋಗಿಲ್ಲ. ಒಂದು ಫೋನ್ ಎತ್ತಿ ಗೊತ್ತಾವನಿ ಹೋಯ್ತಾವನಿ ನಿಂತಿಲ್ಲ. ನಾನು ಅನ್ನಲ್ಲ ಏನೀಗ.
ನಾನು ಅನ್ನಕ್ಕೆಲ್ಲ ಗೈಸ್ ನಮ್ಮ ಅಮ್ಮ ಆ ಥರ ಎಲ್ಲ ನೀವೆಲ್ಲ ಇದ್ರೆ ಅಲ್ಲಿ ಹೊಂಟು ಬಿಡಿ ನೀವು ಹೇಳ್ತೀನಿ ಮನೆಗೆ ಸಾಯ ಗೊತ್ತಲ್ಲ ಅತ್ತಿಯ ಮನೆಗೆ ಸಾಯ್ತಲ್ಲ ಅತ್ತಿಯ ನೀ ನಡಿ ಫಸ್ಟ್ ಅನಾಥಾಶ್ರಮಕ್ಕೆ ಮನೆ ಕೆಲಸ ಮುಗಿದ್ಮೇಲೆ ಅನಾಥಾಶ್ರಮಕ್ಕೆ ಸೇರಿಸ್ತೀನಿ ನಿಮ್ಮ ಅಪ್ಪಗಳಿಗೆ ಗೈಸ್ ನಮ್ಮ ಅಮ್ಮನ ಕೆಲಸ ಮುಗಿದ್ಮೇಲೆ ಮನೆ ಕೆಲಸ ಎಲ್ಲ ಕ್ಲಿಯರ್ ಆದ್ಮೇಲೆ ಅನಾಥಾಶ್ರಮಕ್ಕೆ ಸೇರಿಸ್ತೀನಿ ಅಂತ ಹೇಳಿದೆ ಸೊ ಅದು ಕೊಟ್ಟ ಮಾತಿಗೆ ತಪ್ಪಲ್ಲ ನಾವು ತಪ್ಪಕ್ಕಿಲ್ಲ ಇವರು ಕೊಟ್ಟ ಮಾತಿಗೆ ನಡೆಯೋರು ನಾವು ಸೊ ಹಂಗಾಗಿ ಅದಕ್ಕೆ ಮನೆ ಬಿಟ್ಟು ಇದಕ್ಕೆ ಕಳಿಸಿಲ್ಲ ಅಂದ್ರೆ ನಿನ್ನ ಅನಾಥಾಶ್ರಮಕ್ಕೆ ನನ್ನ ಹೆಸರು ಅಜಯ್ ಅನ್ನ ಅಲ್ಲ ನಿಮ್ಮ ಅಪ್ಪಂದೇ ನಾನು ಓದ್ಕೊ ಬಂದಿಲ್ಲ ನಂದು ಯಾವ್ದ ನೀನ್ ತಂದ ಗೈಸ್ ಕಳಿಸ್ತೀನಿ ನಮ್ಮ ಅಮ್ಮನ ನೋಡ್ಕೊಂಡ್ರೆ ನಾನು ಬ್ಲಾಗಲ್ಲಿ ನೀವು ನನಗೆ ಬೈದ್ರು ಪರವಾಗಿಲ್ಲ ಗೈಸ್ ನೀವು ನನಗೆ ಏನು ಬೈದ್ರು ಪರವಾಗಿಲ್ಲ ನಾನು ಸೇರಿಸ್ತೀನಿ ನೋಡ್ರಿ ಗೈಸ್ ನೋಡ್ರಿ ನಮ್ಮ ಅಮ್ಮನ ಅನಾಥಾಶ್ರಮಕ್ಕೆ ಸೇರಿಸ್ತೀನಿ ಸಾರ ಕಾಯಿಲ್ಲ ಎಲ್ಲಿ ಅಲ್ಲಿ ತಾತಂದ್ರ ಲೌಟ್ ಎಲ್ಲಿಡವು ಅಲ್ಲಿ ಕಡ್ಮಳಿಗೆ ತಾತ ಆ ಲೌಟಿಲ್ಲ ಅದದ ಇಲ್ಲಿ ನೋಡ್ರಿ ಹೋಗೋದ ಮನೆಗೆ ಹೋಗೋದ ಈಗ ಮುಚ್ಲೆ ಮಮ್ಮಿ ಯಾರು ಬಿದ್ದಿದ್ದದ್ರ ಕಲೆ ಮಮ್ಮಿ ನಾನೇ ಬಿದ್ದು ಸತ್ತೋಗ್ಬಿಟ್ರೆ ನೋಡಿ ಈ ಜೋಡಕ್ ಬರೀತಿ ಬಾಬಾಲ ನಾನು ಈ ಚಿಕ್ಕ ಮಕ್ಳು ಬಿದ್ರೆ ನನ್ಗೇನೆ ಈಜ್ ಬರ್ತದೆ ನಿನ್ಗೂ ಈಜ್ ಬರ್ತದೆ ಬೇಗ ಆಗ್ತೀನಿ ಕಣ್ ಬಾಳೆ ಕಟ್ತೀನಿ ತಂದಿ ಗಾಯ್ಸ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನಮ್ಮ ಅಮ್ಮಗೆ ಈಜ್ ಹೊಡ್ಯಾಕತ್ತದೆ ನಮ್ಮ ಮಮ್ಮಿ ಸಾಮಾನ್ಯ ಕುಳ್ಳಿ ಎಲ್ಲ ಈಜ್ ಹೊಡಿತಾಳೆ ಚೆನ್ನಾಗಿ ಟುಪ್ಪು 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 ಅಂತ ಕುಳ್ಳಿ ಆದ್ರೆ ಟುಪ್ಪು 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 ಅಂತ ಹೊಡಿತಾಳೆ ಕಲ್ಸಿರ್ ನಿಮ್ಗೆಲ್ಲ ಈಗ ಮಾಡಿದ್ರು ಚಿಕ್ಕ ವಯಸ್ಸಲ್ಲೆಲ್ಲ ಕಲ್ಸಾರ ನಮ್ಮ ಮಮ್ಮಿ ಈಗ ನಮ್ಗೆ ಈಜ್ ಕಲ್ಸಿರೋದೆಲ್ಲ ನಮ್ಮ ಮಮ್ಮಿನ ಕೆರೆ ತಕ್ಕೆ ಕರ್ಕೊಂಡು ಮಾಡ್ದಾರ ಅನ್ಕೊಂಡು ಕಲ್ಸ್ತೀನಿ ಗೈಸ್ ಕೆರೆ ತಕ್ಕ ಹಿಡ್ಕೊಂಡು ನಮ್ಮ ಮಮ್ಮಿ ನಮ್ಮ ಕರ್ಕ ಹೋಗ್ಬಿಟ್ಟು ಈಜ್ ಕಲ್ಸೋಳು ಚಿಕ್ಕ ವಯಸ್ಸಲ್ಲಿ ಅವಾಗ ದನಕರ ಮೇಯ್ಸೋವಾಗ ದನಕರ ತೊಳೆಯಕ್ ಹೋಗವಲ್ಲ ಅಲ್ಲಿ ಹಿಡ್ಕೊಳ್ಳೋದು ಆಗ ಅಲ್ಲಿ ಹಿಡ್ಕೊಂಡು ಈಜ್ ಹೊಡಿಯವು ಈಜ್ ಹೊಡ್ಬಿಟ್ಟು ಇದು ಮಾಡವು ಮಮ್ಮಿ ಇಂಟೀರಿಯರ್ ವರ್ಕ್ದು ಒಂದು ವಿಡಿಯೋ ಮಾಡೋಣ ನಿಂತ್ಕಲೆ ಮಮ್ಮಿ ಹಾಂ ಅದು ಇದೆತ್ಕೊ ಇಲ್ಲಿ ಎತ್ತು ಈ ಕಡೆ ಕೊಡ್ಕಿಲ್ಲ ಇರ್ತೀನಿ ನಿಂತ್ಕೋ ಗೈಸ್ ಈ ಇಂಟೀರಿಯರ್ ವರ್ಕ್ದು ಒಂದು ಪ್ರಮೋಷನ್ ಮಾಡ್ಬಿಟ್ಟು ಮಾಡೋಣ ಅದು ಸಕ್ಕರೆ ಎತ್ತು ಮಾಡ್ಕೊಂಡು ಮುಗ್ಸೋಣ ಈಗ ಇದ್ರದ್ದು ಗೈಸ್ ನಮಗದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇಲ್ಲಿ ನಿಮ್ಗೇನಾದ್ರು ಬೇಕು ಅಂತಂದ್ರೆ ನೀವೇನಾದ್ರು ಈ ತರ ಟಿವಿ ಶೋಕೇಸು ಅಥವಾ ಕಬೋರ್ಡ್ ಏನಾದ್ರು ಮಾಡಿಸ್ಕೊಬೇಕು ಅಂತಂದ್ರೆ ಸೊ ಇಲ್ಲಿ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡ್ರಿ ಸಕ್ಕದ ಮಾಡ್ಕೊಡ್ತಾರೆ ನೀವು ಯಾವ್ದೇ ತರ ಗೂಗಲ್ ಅಲ್ಲಿ ತೆಗೆದ್ಬಿಟ್ಟು ಈ ತರ ಡಿಸೈನ್ ಬೇಕು ಅಂತ ಅಂದ್ರೂ ಅದೇ ತರ ಡಿಸೈನ್ ಗೈಸ್ ಮಾಡ್ಕೊಡ್ತಾರೆ ನಾನು ಇದನ್ನ ಅವರಿಗೆ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಿಲ್ಲ ಅಷ್ಟೊಂದು ಸಕದ ಮಾಡ್ಕೊಡ್ತಾರೆ ಇದನ್ನ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ಡಿಸೈನ್ ಅವ್ರೇ ಇದು ಮಾಡಿದ್ದು ನಾನು ಹೇಳಿದೆ ಬ್ರೋ ನಿಮ್ಗೆ ಇಷ್ಟ ಬಂದಿರೋ ಡಿಸೈನೇ ಮಾಡಿದ್ರು ಅಂತ ಅಂದ ಅವರು ಡಿಸೈನ್ ಹುಡುಕಿ ಚೆನ್ನಾಗಿ ಮಾಡಿಕೊಟ್ರು ನನ್ಗೆ ಸೀರಿಯಸ್ಲಿ ಇಷ್ಟ ಆಗೋಯ್ತು ಅವ್ರು ಮಾಡಿ ಡಿಸೈನ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಬಂದು ಆಕ್ಚುಲಿ ನಮಗೆ ಬಂದು ಫ್ರೀಯಾಗಿ ಮಾಡ್ಕೊಟ್ಟಿದ್ದು ಗೈಸ್ 25 ಮೂಟೆ ಇಷ್ಟು 20 ಮೂಟೆ 25 ಮೂಟೆ ಸಿಮೆಂಟ್ ತಂದು ಕೊಟ್ಟಿ ಇವ್ರು ನಮ್ಮ ಅಮ್ಮ ಒಂದು ಸೀರೆನೋ ಕೊಟ್ರು ನಮ್ಮ ಅಮ್ಮ ಸೀರೆನೋ ಇಸ್ಕೊಂಡು ನಾನು ಬೇಡ ಅಂತ ಇಸ್ಕೊಬಿಟ್ಲು ಪುಷ್ಕಡೆ ಸೀರೆ ತಂದ್ಕೊಟ್ರು ಒಳ್ಳೆ ಸಕಲ ನೋಡ್ತಾರೆ ಮಾತ್ರ ಬ್ರೋ ಸೊ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ರಿ ಬಂದು ಅವರೇ ಬಂದು ನೀವೇನಾದ್ರು ಹೊಸ ಮನೆ ಕಟ್ತಿದ್ದೀರಪ್ಪ ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಮಸ್ತಾಗಿ ಮಾಡ್ಕೊಡ್ತಾರೆ ಓಕೆ ನೋಡಿ ತೋರಿಸ್ತೀನಿ ಇಲ್ಲಿಗೆಲ್ಲ ಟೈಲ್ಸ್ ಹಾಕ್ತೀವಲ್ಲ ಗೈಸ್ ಅವಾಗ ಇಲ್ಲಿ ಗಂಟ ಆ ಲೆವೆಲ್ ಮುಚ್ಕೊಳ್ಳುತ್ತೆ ಆ ಲೆವೆಲ್ ಕಾಣಿಸ್ತಿದಿಲ್ಲ ಆ ಲೆವೆಲ್ ಗಂಟ ಮುಚ್ಕೊಳ್ಳುತ್ತೆ ಇನ್ನೂ ಚೆನ್ನಾಗಿ ಕಾಣ್ತದೆ ಮಮ್ಮಿ ಎಲ್ಲರೂ ಕೇಳ್ತಾ ಇರೋದು ಒಂದೇ ಒಂದು ಕ್ವಶನ್ ಈ ಮನೆ ಕಟ್ಟೋದಕ್ಕೆ ಎಷ್ಟು ಖರ್ಚಾಯ್ತು ಅಂತ ಎಲ್ಲ ಕೇಳ್ತಾರೆ ಇನ್ನೂ ಖರ್ಚು ಅದೇ ಕಡಪ್ಪ ಇದೆಯಾ ಇನ್ನು ಮಿನಿಮಮ್ ಅಂದ್ರೆ ಒಂದು 25 ಲಕ್ಷ ಆಯ್ತು ಎಷ್ಟು ಲಕ್ಷ ಆಯ್ತು 25 ಗೈಸ್ ದುಡ್ಡು ಇಟ್ಕೊಂಡು ಮನೆ ಕಟ್ರಿ ಸೀರಿಯಸ್ಲಿ ಸಾಲ ಆಗಿಲ್ಲ ಮಾಡಿ ಮನೆ ಕಟ್ಟಕ್ ಹೋಗ್ಬಿಡ್ರಿ ಸಾಲ್ಗಾರ ಆಗ್ಬಿಡ್ತೀರಾ ಲೈಫಲ್ಲಿ ಜಿಗುಪ್ಸೆ ಬಂದ್ಬಿಡುತ್ತೆ ಯಾಕೆಂತಂದ್ರೆ ಪ್ರತಿಯೊಬ್ಬರಿಗೂ ಅವ್ರವ್ರದೇ ಆದಂತ ಡ್ರೀಮ್ ಹೌಸ್ ಇರುತ್ತೆ ಡ್ರೀಮ್ ಮನೆ ಇರ್ಬೇಕು ಡ್ರೀಮ್ ಮನೆ ಕಟ್ಕೊಬೇಕು ಅಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ ಗೈಸ್ ಸೀರಿಯಸ್ಲಿ ಎಲ್ಲಾ ಮಿಡಲ್ ಕ್ಲಾಸ್ ಹುಡುಗರಿಗೂ ಆಸೆ ಇರುತ್ತೆ ನಾವೊಂದು ಮನೆ ಕಟ್ಕೋಬೇಕು ಒಂದು ಕಾರ್ ತಗೋಬೇಕು ಒಂದು ಬೈಕ್ ತಗೋಬೇಕು ಅಂತ ಸೊ ಆ ತರ ಆ ಆಸೆಗೋಸ್ಕರ ಹೋಗ್ಬಿಟ್ಟು ಸಾಲ ಮಾಡ್ಬಿಟ್ಟು ಮನೆ ಕಟ್ಬಿಡ್ರಿ ನಾನು ಓಪನ್ ಆಗಿ ಹೇಳ್ತೀನಿ ಸಾಲ ಮಾಡೋಂತ ಮನೆ ಕಟ್ಕೊ ಹೋಗ್ಬಿಡ್ರಿ ಫಸ್ಟ್ ದುಡ್ಡು ಈ ತರ ಫಸ್ಟ್ ದುಡ್ಡ ಮಾಡ್ಕೊಳ್ರಿ ಫಸ್ಟ್ ದುಡ್ಡು ಮಾಡ್ಕೊಂಡು ಕೂಡಿಟ್ಕೊಂಡು ಆಮೇಲೆ ಇದ್ ಮಾಡ್ರಿ ಎಕ್ಸ್ಟ್ರಾ ದುಡ್ಡು ಇಟ್ಕೊಂಡ್ ಮಾಡ್ರಿ ಕಮ್ಮಿ ದುಡ್ಡು ಇಟ್ಕೊಂಡ್ ಮಾಡಕ್ ಹೋಗ್ಬಿಟ್ರೆ ನಾವು ಸಾಲ ಮಾಡ್ಲೇಬೇಕಾಗತ್ತೆ ಅದಕ್ಕೂ ನೋಡ್ರಿ ಇಲ್ಲಿ ಕಾಂಕ್ರೀಟ್ನ ಕೊರ್ದಿ ಹಾಕಿರೋದು ಪೈಪು ಮಮ್ಮಿ ಕಾಂಕ್ರೀಟ್ ಕೊರ್ದು ಹಾಕೋರಲ್ಲ ಮಮ್ಮಿ ಪೈಪಾ ಕಾಂಕ್ರೀಟ್ ಕೊರಿಬೋದಾ ಹಾಕೊಟ್ ನಾವನ್ನ ಇಲ್ಲಿಂದನೇ ಕನೆಕ್ಷನ್ ಕೊಟ್ಟಿರೋದಾ ಒಳಗಿಂದ ಕನೆಕ್ಷನ್ ಕೊಟ್ಟಿರೋದು ಹಾ ಮೆಟ್ಲದ ಅವ್ನು ಇನ್ನು ತಿರ್ಲು ಮೆಟ್ಲು ಮಾಡಕ್ ಬರ್ತಾನಲ್ಲ ಹಂಗ್ ಮಾಡು ಅವ್ನು
ಪುಸ್ತಕ ಮಾಡ್ಕೊಡ್ತಾ ಇಲ್ಲ ಅವನು ಪ್ರಮೋಷನ್ ನೋಡೈತೆ ಇದ್ಯಾಕೆ ಹೋಯ್ತಲ್ಲ ಅಲ್ಲಿ ಫೋನು ಗೈಸ್ ಇಲ್ಲಿ ಜೋಕಾಲೆ ಬರುತ್ತೆ ನೋಡ್ರಿ ಇಲ್ಲಿ 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 ಜೋಕಾಲೆ ಉಕ್ಕು ಇಲ್ಲಿ ಹಾಕೊಂಡು ಜೋಕಾಲೆ ಆಡೋದು ನಾವು ಬೆಳಗ ನಮ್ಮ ಮಮ್ಮಿನ ಹೊರಗಡೆ ಕೆಳಗಡೆ ನಿಲ್ಲಿಸ್ಬಿಟ್ಟು ನಾವು ಮೇಲ್ಗಡೆ ಕರೆ ಮಾಡೋದು ಇರ್ತಾರೆ ನಿಮ್ಮಮ್ಮ ಹತ್ರ ಮಾನ್ಯ ರೀಚಾರ್ಜ್ ಪ್ಲಾನ್ ಲಭ್ಯವಿಲ್ಲ ಅಂತ ಐತೆ. ನೀನು ಎಷ್ಟು ದಿನ ಹಿಡಿಬೋದ್ಲೆ ಮಮ್ಮಿ ಕೆಲಸ ಮಮ್ಮಿ ಅವ್ರು ಮಾಡೋದ್ರ ಮೇಲೆ ಯಾಕೆ ಹೋಯ್ತಲ್ವಲ್ಲ ಅವ್ರು ಮಾಡೋದ್ರ ಮೇಲೆ ಹಾಂ ಬೇಗ ಬೇಗ ಮಾಡಿದ್ರೆ ಒಂದು 15 ದಿನ 20 ದಿನದೊಳಗೆ ಮುಗ್ದೈತಿದೆ ಇದು ಕೆಲಸ ಅವ್ರದ್ದು ಆಮೇಲೆ ಇದು ಮಾಡಿಸ್ಬೇಕು ಪತಿ ಮಾಡಿಸ್ಬೇಕು ಪೇಂಟ್ ಹೊಡಿಸ್ಬೇಕು ಕಲ್ಲು ಹಾಕಿಸ್ಬೇಕು ಅವೆರಡು ಮುಗಿದ್ರೆ ಮನೆಗೆ ಬರುತ್ತೆ ನಮ್ಮ ಕೆಲಸ. ಇದು ಮೇಕ್ ವೈರಿಂಗ್ ಎಳಿಬೇಕು ಕೆಳಗೆಲ್ಲ ಫಿನಿಶಿಂಗ್ ಆಗೋದು ಇದಕ್ಕೆ ವೈರಿಂಗ್ ಮಾಡಿಸ್ಬಿಟ್ಟು ಕಲೆಕ್ಷನ್ ಕೊಡ್ಸ್ಕೊಂಡು ಬರ್ತಾ ಇರಬೇಕು. ಆ ಮೀಟ್ರಿಗೆ ದುಡ್ಡು ಕೊಟ್ಬಿಡು ಸುಮ್ಮನೆ ಕರೆದ್ಬಿಟ್ಟು 1,000 ಮೀಟ್ರ್ ಕೊಡ್ಲಿ ಸರ್ವಿಸ್ ಕೊಡ್ಲಿ ಅಷ್ಟು. ಇವತ್ತು ನಮ್ಮ ಮೇಲ್ಗಡೆ ಮನೆದು ಫುಲ್ ಮೇಲ್ಗಡೆ ನಿಂತ್ಕೊಂಡ್ರೆ ಏನೇನೆಲ್ಲ ಕಾಣಿಸ್ತೀನಿ ತೋರಿಸ್ತೀನಿ ಬರ್ರಿ. ಮೆಟ್ಲು ಹಾಕ್ಬಿಟ್ಟವ್ರೆ ಅಪ್ಪ ಮೆಟ್ಲು ಇನ್ನೂ ಹಾಕ್ಬೇಕು ತುಂಬಾ ಐತೆ ಗೈಸ್. ನೋಡ್ರಿ ಇಲ್ಲಿ ನಮ್ಮ ಮೇಲ್ಗಡೆ ಮನೇಲಿ ಮನೆ ತಗೊಂಡು ನಿಂತ್ಕೊಂಡ್ರೆ ಈ ತರ ಕಾಣಿಸ್ತದೆ ನಮ್ಮೂರು ಗೈಸ್. ಯಪ್ಪ ನಿಂತ್ಕೊಳಕ್ಕೆ ಭಯ ಐತೈತಿ ಸಿಕ್ಕಾಬಿಟ್ಟೆ ಎತ್ತರದಲ್ಲಿ ಐತೆ ನಮ್ಮ ಮನೆ. ಇಲ್ಲಿ ಈ ಕಡೆ ನೋಡಿದ್ರು ಕಾಣಿಸ್ತದೆ ಈ ಕಡೆ ನೋಡಿದ್ರು ಕಾಣಿಸ್ತದೆ ಯಾಕೆಂದ್ರೆ ನಮ್ದು ಎತ್ತರದಲ್ಲಿ ಐತೆ ಮನೆ. ಇದೇನಾದ್ರು ಮೇಲ್ಗಡೆ ರೋಡ್ ಹತ್ರ ಮನೆ ಇದ್ಬಿಟ್ಟಿದ್ರೆ ನಮ್ದು ಸೀರಿಯಸ್ಲಿ ಒಸಿ ಒಂದ್ ದೊಡ್ಡ ಮನೆ ತರ ಕಾಣಿಸ್ತಿರಲ್ಲ ನಮ್ಮ ಮನೆ. ಸಿಕ್ಕಾಬಿಟ್ಟೆ ದೊಡ್ಡ ಮನೆ ತರ ಕಾಣಿಸೋದು. ಈ ಕಾಂಕ್ರೀಟ್ನ ಕೊಡ್ಬಿಟ್ಟವ್ರಲ್ಲಪ್ಪ ಗೈಸ್. ಇದು ಈ ಕಾಂಕ್ರೀಟ್ ಹಾಕ್ಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಹೊಡೆದ್ಬಿಡ್ತು ಗೈಸ್. ವ್ಲಾಗಲ್ಲಿ ನಾನು ಹೇಳಿದ್ನಲ್ಲ ವ್ಲಾಗಲ್ಲಿ ಹೋಗಿ ನೋಡ್ರಿ, ನಾನು ಇನ್ಸ್ಟಾ ವ್ಲಾಗಲ್ಲಿ ನೋಡಿದ್ರು ಗೊತ್ತಾಗಿರುತ್ತೆ. ಇಲ್ಲಿ ಕಾಂಕ್ರೀಟ್ ಹಾಕ್ಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಹೊಡೆದ್ಬಿಡು. ಇಲ್ಲಿ ನೋಡ್ರಿ ಇಲ್ಲಿ ಆಮೇಲೆ ಇದನ್ನೆಲ್ಲ ತಟ್ಟಿದ್ದು ನೋಡ್ರಿ ಇದೆಲ್ಲ ಹೊಸದಾಗಿ ಹಾಕಿತ್ತು ಕಾಂಕ್ರೀಟ್ ಎಲ್ಲಾನು. ಓ ಇಲ್ಲೂ ಕೊಡ್ತಾನಲ್ಲಪ್ಪ ಅಣ್ಣ. ವಾ ಅಲ್ಲೇ ಗಾಡಿ ಮುಂದೆ ಅದ್ ನೋಡು. ಗೈಸ್ ನಮ್ಮ ಊರ್ ಮಾತ್ರ ನಮ್ಮ ಹೊಸ ಅಟಿತಾವ್ ನಿಂತ್ಕೊಬಿಟ್ಟು ನೋಡಿದ್ರೆ ನಮ್ಮ ಊರ್ನ ಏನೋ ಒಂಥರ ಸುಂದರವಾಗಿ ಕಾಣಿಸುತ್ತೆ. ಇವಾಗ ಸ್ವಲ್ಪ ಬೇಸಿಗೆ ಟೈಮ್ ತರ ಅಲ್ವಾ, ಮಳೆಗಾಲ ಬತ್ತು ಅಂತಂದ್ರೆ ಇಲ್ಲೆಲ್ಲ ಗ್ರೀನ್ ಎವರ್ ಗ್ರೀನ್ ತರ ಕಾಣಿಸುತ್ತೆ. ಸಿಕ್ಕಾಬಿಡೆ ಸಖತ್ತಾಗಿ ಕಾಣಿಸ್ತದೆ ನೋಡ್ರಿ. ಅವಾಗ ನಾವು ಮೂರು ಮೇಲ್ಗಡೆ ನಿಂತ್ಕೊಂಡು ನೋಡೋದಕ್ಕೆ ಏನೋ ಒಂಥರ ಚಂದ. ಇಲ್ಲೆಲ್ಲ ವಿಡಿಯೋಸ್ ಮಾಡ್ತೀವಿ. ಇದೆಲ್ಲ ಕಟ್ಟಾದ್ಮೇಲೆ ಫುಲ್ಲು ಪಕ್ಕಾ ವಿಡಿಯೋಸ್ ಮಾಡಿಸ್ತೀನಿ. ನಮ್ಮ ಅಮ್ಮನ ಹತ್ರ ವಿಡಿಯೋಸ್ ಮಾಡಿಸ್ತೀನಿ ನಾನು. ಕೆಳಗಡೆ ಮನೆಗೆ ಹೋಗೋಣ ಬರ್ರಿ. ಈಗ ಕೆಳಗಡೆ ನಮ್ಮ ಓವರಟಿಗೆ ಹೋಗೋಣ ಗೈಸ್. ನಮ್ಮ ಮಮ್ಮಿ ಚಟ್ನಿ ಮಾಡೋಳು ಬಿಡು ಬೇಡ ಬೇಡ ಚಟ್ನಿ ಮಾಡೋಳು ಒಂದು ವಾಸ ತಿನ್ನೋಷ್ಟಲ್ಲಿ ಪ್ರಾಣ ಹೋದಂಗೆ ಆಗೋಯ್ತು ನನಗೆ. ಆ ಥರ ಮಾಡೋಳು ಅಡುಗೆ. ಅಪ್ಪ ಒಂಚೂರು ಉಪ್ಪ ಮಮ್ಮಿ ಯಾಕೆ ಹೇಳೋ ನಾನು ಸುಮ್ಮನೆ ಆಗಿರೋದು. ಅದೇನೋ ನಮ್ಮ ಮಮ್ಮಿ ಮಾಡೋದ ತಿನ್ನಕ್ಕೆ ಐತರ ತೂ ಅದು ಏನು ಅಡುಗೆ ಮಾಡ್ತಾಳು ಏನು ಒಂದು ಗೊತ್ತಾಗಿರೋದು. ನಿಜವಾಗ್ಲೂ ಒಂದು ಚೂರು ತಿನ್ನಕ್ಕಾಗಲ್ಲ. ಅಯ್ಯಪ್ಪ ಒಂದು ಚೂರು ನಮ್ಮ ಅಮ್ಮ ಮಾಡೋ ಅಡುಗೆ ಗೈಸ್ ಒಂದು ಚೂರು ಇಷ್ಟ ಆಗಲ್ಲ ನನಗೆ. ನಾನು ನೆಡ್ತಿ ಬಂದಳು. ನಾನು ನೆಡ್ತಿ ಏನಾದ್ರು ಅಡುಗೆ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಒದ್ದು ಓಡಿಸ್ತೀನಿ ನೋಡಣ್ಣ. ಪರವಾಗಿಲ್ಲ ಬೆಳಗ್ಬಿಟ್ಟು ನಾನು ಹೋಯ್ತೀನಿ ಮಮ್ಮಿ ಮೇಲ್ಗಡಿಕೆ. ಅದೇನು ಹಾಲು ತಗೋ ಬಂದ್ಬಿಟ್ಟು ಬಾಲೆ ಮಮ್ಮಿ ನಿಧಾನಕ್ಕೆ ಬಾ, ಏನಿಲ್ಲ ಅವ್ರೇನು ಟೀ ಈಗಲೇ ಕುಡಿಬೇಕು ಅಂತ ಏನು ಅಂದಿಲ್ಲ. ನಾನು ಮೇಲ್ಗಡೆ ಮನೆ ತಗ ಹೋಗಿರ್ತೀನಿ. ನಂತವ್ ಕಾಸಿಲ್ಲ ಕತೆ ಹೋಗು. ಭಿಕ್ಷೆ ಬೇಡೋ ಸ್ಟೇಜಿಗೆ ಬಂದಿದ್ದೀನಿ ನಾನು. ಭಿಕ್ಷೆ ಬೇಡೋ ಸ್ಟೇಜಿಗೆ ಬಂದಿದ್ದೀನಿ. 1 ರೂಪಾಯಿ ಕಾಸಿಲ್ಲ. ಯಾವ ಪ್ರಮೋಷನ್ ಕಂಡರ್ ಮಾಡಕ್ ನಮ್ಗೆ ಗೊತ್ತೋಗಿಲ್ಲ. ದೊಡ್ಡ ಮುಗ ಕೊಟ್ರು ಹೊಡಿತವ್ರ ನಾಷ್ಟವ ತಗೋ. ಒಂದು 500 ರೂಪಾಯಿ ಅಂತ ಕೊಟ್ಬಿಡ್ತಾರೆ ಇವಳಿಗೆ. ಓಹೋ ಏನ್ ಮಾಡಿ ಮಕ್ಕಳ ಕೊಡ್ಬೇಕು ತರ್ಸ್ಕೆ. ಆ ತಾಯಿ ಆದವ್ರ ಮಗನ್ಗೆ ಗಾಡಿಗೆ ಎಲ್ಲೋಯ್ತು. ತಾಯಿ ಆದವ್ರ ಮಗನ್ಗೆ ದುಡ್ಡು ಕೊಟ್ಟು ಸಾಕ್ಬೇಕು. 1 ಗಂಟೆ ರಾತ್ರಿ ಆಗ್ಲಿ 2 ಗಂಟೆ ರಾತ್ರಿ ಆಗ್ಲಿ ಆರ್ಮಿ ತರ ಹೋರಾಡ್ಬೇಕಲ್ಲ ಅದಕ್ಕೆ. ಕೀ ತಗೊಂಡಿದ್ದೆ ಗೈಸ್. ಗಾಡಿಗೆ ಏನು ಸಿಗ್ತಲ್ಲ
ಇಲ್ಲೇ ಇಟ್ಕೊಂಡು ಜೋಬೊಳಗೆ ಇಟ್ಕೊಂಡು ಮಂಗನ ಮಗ ನೋಡ್ರಿ, ಜೋಬೊಳಗೆ ಇಟ್ಕೊಂಡು ಕೀ ಹುಡುಕ್ತೀನಿ ಎಲ್ಲ ನಮ್ಮ ಅಮ್ಮನ ಕಡೆಯಿಂದ ಟೆನ್ಷನ್ ನನ್ಗೆ. ಅಯ್ಯೋ ನಿನ್ಕಿಂತ ನಮ್ಮ ಅಮ್ಮನ ಕಡೆಯಿಂದ ನನಗೆ ಹೆವಿ ಟೆನ್ಷನ್. ಮನೇಲಿ ಇರಕ್ಕಾಗ್ತಿಲ್ಲ ಗೈಸ್. ನಿಮ್ಮ ಮನೆಗೆ ಯಾರು ನಿಮ್ಮ ಮನೇಲಿ ಯಾರು ಖಾಲಿ ಜಾಗ ಇತ್ತು ಅಂತಂದ್ರೆ ಹೇಳ್ರಿ, ಬರ್ತೀನಿ. ಫ್ರೀಯಾಗಿ ಊಟ ತಿಂಡಿ ಎಲ್ಲಾನು ಫ್ರೀಯಾಗಿ ಕೊಡ್ರಿ ನಮಗೆ, ಹಂಗಾದ್ರೆ ಬಂದು ಇರ್ತೀನಿ ನೋಡ್ರಿ. ಫಸ್ಟ್ ಇವಾಗ ನಮ್ಮ ಹೊಸಾಟಿ ತಗೊಂಡ್ ಬರ್ರಿ. ಎಲ್ಲ ನಮ್ಮ ಗ್ರಾಚಾರ ಮಾಡಕ್ಕಿಲ್ಲ, ಕೆಲಸ ಮಾಡೋದು ಗೈಸ್ 25 ಮೂಟೆ ಸಿಮೆಂಟು ಗೈಸ್. ಸೀರಿಯಸ್ಲಿ ಮನೆಗೆ ತಂದಿದ್ದು 25 ಮೂಟೆ ಸಿಮೆಂಟು ಕಲ್ಲಾಗ್ಬಿಡೋದು. ಒಂದು ಮೂಟೆ ಸಿಮೆಂಟಿನ ಬೆಲೆ ಎಷ್ಟು ಗೊತ್ತಾ? 370 ರೂಪಾಯಿ 400 ರೂಪಾಯಿ ಒಂದು ಸಿಮೆಂಟಿನ ಬೆಲೆ. ಒಂದು ಮೂಟೆಗೆ ಲೆಕ್ಕ ತಳ್ರಿ, 10 ಮೂಟೆಗೆ 300 ರೂಪಾಯಿ ಹಾಕೋದು 3000, 6000, 7000 ಲಾಸ್ ಇದೆ ನಮಗೆ. ನಮ್ಮ ಮಮ್ಮಿ ತಲೆ ಕೆಡ್ಸ್ಕೊಬಿಡೋದಪ್ಪ, 20 ಮೂಟೆ ಸಿಮೆಂಟ್ ಹೋಯ್ತಲ್ಲ ಅಂತ ಒಂದ್ರಾಡ್ಕೊಂಡು ಹಾಕ್ತವ್ರು. ಸುಮ್ಮನಿರು, ಬೇಜಾರಾಗ್ಬಿಡ. ಒಂದ್ರಾಡ್ಕೊಂಡು ಹಾಕೊಂಡ್ರೆ ಒಂದ್ರಾಡದ್ ಏನ್ ಮಾಡ್ಯಾರು, ನೆಲಕ್ಕೆ ಕಾಂಕ್ರೀಟ್ ಇದು ಜಲ್ಲಿ ಒಳಗೆ ಫಿಕ್ಸ್ ಮಾಡ್ಬಿಟ್ಟು ಕೆಳಗೆ ಇತ್ತು ಕಾಂಕ್ರೀಟ್ನಾಗ ತಟ್ಬಿಟ್ರಿ ಅಂತ. ಇಲ್ಲಿಗೆ ಅಲ್ಲೇ ರೂಮ್ ಇದೆಲ್ಲ ಅಲ್ಲಿಗೆ ಜಲ್ಲಿ ಕಾಂಕ್ರೀಟ್ ಹಂಗೆ ಗ್ರೌಂಡ್ ಒಳಗೆ ಹಾಕೊಂಡು ಕಲ್ಸ್ಕೊಂಡು ಈ ಮಟ್ಟ ಮಾಡ್ತಾರಲ್ಲ, ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಹಾಕ್ಲಿ ಅಂತ. ಸುಮ್ಮನೆ ಮನೆ ಅದೇ ಹೋಗ್ಬೇಕಾಗಿದ್ದು ನಾವು. ನೋಡ್ ನಾನು ಹೇಳ್ತಲ್ಲ, ಇವ್ ಮೇಸನ್ ಮಳೆ ಈಗ ಹೊರಗಡೆ ಗಿಲೆ ಹಿಡ್ಕದಲ್ಲ, ಪಕ್ಕ ಮಳೆ ಬರ್ತದೆ. ನಮ್ಮ ಅಮ್ಮಂಗೆ ಕೋಪ ಬಂದಿದೆ. ಅದಕ್ಕೆ ನಮ್ಮ ಅಮ್ಮನಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ. ಅದಕ್ಕೆ ಕೋಪ ನಮ್ಮ ಅಮ್ಮಂಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ, ಅದಕ್ಕೆ ಕೋಪನೂ ಬರ್ತದೆ. ಮಳೆ ಬರಂಗದೆ ಸುಮ್ಮನೆ ಗೈಸ್. ಹೊರಗಡೆ ಗಿಲಾವ್ ಮಾಡ್ಕೊಂಡಿದ್ರೆ ಪಕ್ಕ ಮಳೆ ಬರೋದು. ಪಕ್ಕ ಮಳೆ ಬರೋ ಟೈಮಲ್ಲಿ ಗಿಲಾವ್ಗೆ ಸ್ಟಾರ್ಟ್ ಮಾಡ್ತಾರೆ ನೋಡು ಹೊರಗಡೆ. ಗಿಲಾವ್ ಮಾಡ್ಬಿಟ್ಟು ಅವಾಗ ನಾವು ಟಾರ್ಪಲ್ ಎತ್ಕೊಂಡು ಓಡಾಡ್ಬೇಕು. ಹೇಳ್ತಾರಲ್ಲ ಹಂಗೆ ನಾವು ಅದೆಲ್ಲ ಒಳ್ಳೆ ರೂಮ್ ಅಂತವೆಲ್ಲ ನಮ್ಗೆ ಬಂಚ್ ಹತ್ಕಡೆಯ ಸಿಗೋದೆಲ್ಲ ನಮ್ದು. ನಮ್ಮ ಮನೆ ಬರೋದು ಹೆಂಗೆ ನಮ್ಮ ಅಕ್ಕ ನೋಡ್ತಾರೇನೋ, ಕೊಡೋದು ಕೊಡ್ತೀವಿ. ಇದಪ್ಪ ಇದು ಹಣೆ ಬರುತ್ತೆ. ಹುಷಾರಿಲ್ಲ, ನಾವು ಹುಷಾರಿಲ್ಲ ಅಂತ ಬಡ್ಕೊಂಡ್ರು ಅಣ್ಣ ಒಂಥರ ತಲೆಗೆ ಹಾಕೊಳಕಿಲ್ಲ ಅವನು. ಹೋಗಿ ಹಿಡಿವೆ ಇಟ್ಕೊಂಡು ಮನ್ಸತ್ವ ಇಲ್ಲದೆ ಜನ ಅಂತಾವು ಎಲ್ಲ ಅದೇನು ಹೇಳ್ತಾರಲ್ಲ ಹಂಗೆ. ಓಲೆ ಮಮ್ಮಿ ಟೈಮ್ ಆಯ್ತು. ಓಲೆ ಮಮ್ಮಿ ನಿಂತ್ಕೊಬಿಡ ಇಲ್ಲಿ ಗಾರ್ಮೆಂಟ್ಸ್. ಓಲೆ ಮಮ್ಮಿ ಯಾವ್ದು ಆಟ ಮೇಲೆ 1:21 ಗೈಸ್. ನಮ್ಮ ಅಮ್ಮ ಆಟ ಹೋಯ್ತು. ಬರ್ತೀನಿ ಕರ್ಕೊಂಡು ಹೆಂಗೆ ಹೋಗು. ನೀನು ಹೋಗಿ ಇಲ್ಲಿ ನಿಂತ್ಕೊಂಡು ನೋಡ್ಲಾ ಅಂದ್ರ ಹೊಟ್ಟೆ ಉರಿಸ್ತಾಳೆ ನಮ್ಗೆ. ಆಟ ಬಿಟ್ಬಿಟ್ಟು ಹೋಗಿರ್ಬೇಕು, ಅವಾಗ ಚೆನ್ನಾಗಿರ್ತದೆ. ಹುಷಾರಾಗಿ ಹೋಗು ಗಾರ್ಮೆಂಟ್ಸ್ಗೆ. ಗೈಸ್ 25 ಮೂಟೆ ಸಿಮೆಂಟು ಎಷ್ಟು ಬೇಜಾರಾಗ್ತೈತೆ ಅಂದ್ರೆ, ಸೀರಿಯಸ್ಲಿ ಯಾವ ಥರ ಬೇಜಾರಾಗೋದು, ಅಷ್ಟು ಫೀಲು. ಗೈಸ್ ಆ ಕಾಲದಲ್ಲಿ ಮೂವಿಗಳು ಮಾಡ್ತಿದ್ರು, ಹೆಂಗ್ ಮಾಡ್ತಿದ್ರು ಅಂದ್ರೆ ಕಣ್ಣಲ್ಲಿ ನೀರು ಬರೋದು, ಹೆಂಗ್ ನೋಡ್ರೆ ಕಣ್ಣಲ್ಲಿ ನೀರು ಬರೋದು, ಆ ಥರ ಮೂವಿ ಮಾಡ್ತಿದ್ರು. ಇವಾಗಿನ ಕಾಲದಲ್ಲಿ ಮೂವಿಗಳನ್ನೇ ನೋಡೋಕ್ಕಿಲ್ಲ, ಕೆಟ್ಟದಾಗಿ ಮಾಡ್ಬಿಡ್ತಾರೆ ಮೂವಿಗಳ. ಗೈಸ್ ಮನೆಗೆ ಬೆಂಡ್ ಬೇಕಿತ್ತು, ಸ್ಪಂಜ್ ಬೇಕಿತ್ತು, ತಗೊಂಡು ಹೋಗೋಣ ಅಂತ ಬಂದೆ. ಒಂದು 10 ತಗೊಂಡಿದ್ದೀನಿ. ಇವಾಗ ಹೋಗ್ಬಿಟ್ಟು ಮನೆಗೆ ಕೊಡಬೇಕು. ಬೆಳಗ್ಗೆಯಿಂದ ನಾಷ್ಟಾನೂ ಮಾಡಿಲ್ಲ, ಹೋಗಿ ಎಡಿಟಿಂಗ್ ಮಾಡಿ ನಾಷ್ಟ ಮಾಡಿ ಹೋಗಿ ಜಿಮ್ಮಿಗೆ ಹೋಗ್ಬೇಕು ಸಂಜೆ. ಸೊ ಹೋಗೋಣ ಬನ್ನಿ ಇವಾಗ. ಗೈಸ್ ನಮ್ಮ ಮನೆ ಮೇಸ್ತ್ರಿ 1.5 ತಿಂಗಳಾದ್ಮೇಲೆ ಸೆಂಟ್ರಿಂಗ್ ಕಿಚ್ಬಿಟ್ಟು ಇವತ್ತು ಕೆಲ್ಸಕ್ಕೆ ಬಂದಿರೋದು. ಎಂತ ಮೇಸ್ತ್ರಿ, ಇಂಥ ಮೇಸ್ತ್ರಿ ಪಡೆದಿರ ನಾವೇ ಪುಣ್ಯ ಸರಿಯಾಗಿ. ಗೈಸ್ ಇವ್ರಿಗೆ ಮೊದಲು ಗೈಸ್ ನಾವು ಕೇಳಿದಷ್ಟು ದುಡ್ಡು ಕೊಡ್ತೀವಿ. ನಾವು ಇವ್ರು ಕೇಳಿದಷ್ಟು ದುಡ್ಡು ಕೊಟ್ಟಿದೀವಿ, ಇಲ್ಲ ಅಂತ ಅಂದಿಲ್ಲ. ಇವ್ರೇನ್ ಗೊತ್ತಾ ಮೇಸ್ತ್ರಿ, ಇವ್ರೇನೆ ಕರೆಕ್ಟಾಗಿ ನೋಡ್ಕೊಬಿಟ್ರಿ. ಮಂಜುನಾಥ್ ಅಂತ, ನಾಗನಹಳ್ಳಿ ಮಂಜುನಾಥ್ ಅಂತ ನಂಬರ್ ಇಲ್ಲಿ ಹಾಕ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಕತೆ ಕರ್ಮ. 25 ಮೂಟೆ ಸಿಮೆಂಟು ಗೈಸ್. ಬೆಳಗ್ಗೆ ಇದು ಏನೋ ಕಲ್ಲಾಗ್ಬಿಟ್ಟೈತೆ. ಇಲ್ಲೆಲ್ಲ ಇಲ್ಲಿ ಒಂದ್ರಾಡಿಲ್ವ ಅಲ್ಲಿ ಒಂದ್ರಾಡಿ 25 ಮೂಟೆ ಸಿಮೆಂಟು ಗೈಸ್. ಪಾಪ ಯಾರೋ ಫ್ರೀ ಆಗಿ ಕೊಟ್ಟಿದ್ದದು. ನನ್ನ ಫಾಲೋವರು ಬಂದು ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟು 25 ಮೂಟೆ ಸಿಮೆಂಟ್ ಪ್ರೀತಿಯಿಂದ ನಾನು ಕೊಟ್ಬಿಡೋದ್ರು. ಆ ಪ್ರೀತಿಗೆ ಕಲ್ಲು ಹಾಕಿದ್ರು, ಕಲ್ಲು ಮಾಡ್ಬಿಟ್ರು. ಒಳ್ಳೆಯವರು, ತುಂಬಾ ಒಳ್ಳೆಯವರು. ಆ ಥರ ಎಲ್ಲ ಮೇಸ್ತ್ರಿ, ಚಿಂದಂತ ಮೇಸ್ತ್ರಿ ನಿಜವಾಗ್ಲು.
ಇಂಥ ಮೇಸ್ತ್ರಿ ಪಡೆಯೋಕೆ ಪುಣ್ಯ ಮಾಡಿರ್ಬೇಕು. ಹಂಗೆ ಬೆಳಕ ಫೋನ್ ಮಾಡಿದ್ರೆ ಫೋನ್ ಐತಿಕ್ ಹಿಂಗೆ ಹೇಳ್ಬಿಟ್ಟು ಹಾಕ್ಬೇಕಾ? ಫೋನ್ ಮಾಡಿದ್ರೆ ಫೋನ್ ಐತಿಕ್ಲ ಗೈಸ್ ನಿಜವಾಗ್ಲೂ. ಯಾವಾಗಪ್ಪ? ಒಂದು ವಾರದ ಮುಂಚೆ ನಾನು ಒಂದು 6-7 ಸಲ ಫೋನ್ ಮಾಡಿದೆ ನಿಮ್ಗೆ, ಫೋನ್ ಐತಿಲ್ಲ. ನಾನು ಮಾತಾಡ್ತಿದ್ದಾಗ ಇಲ್ಲ ಅವಾಗಲ್ಲ, ಒಂದು ವಾರದ ಮುಂಚೆ ಮಾಡಿದೆ. ಅಲ್ಲ ನನಗೊಂದು ಡೌಟ್ ಬರಲಿಲ್ಲ ನಿಮ್ಗೊಂದು ಏನಕ್ಕೆ ಅಂತ ಕೇಳಬೇಕಿತ್ತು. ಯೂಟ್ಯೂಬಲ್ಲಿ ಹಾಕಿದ್ದೆ ಒಂದು ವಿಡಿಯೋ ಮಾಡಿ, ಯಾರೋ ಒಬ್ಬ ಸರ್ರೇ ಕ್ವಶನ್ ಕೇಳ್ದ. ನಾನು ಗಮನಿಸೇ ಇರಲಿಲ್ಲ, ನಮ್ಮ ಮನೇಲಿ ಯಾರು ಗಮನಿಸೇ ಇಲ್ಲ. ಇದು ಬರೀಲಿ, ಇದು ಪೈಪ್ ಐತಲ್ಲ, ಇದು ಎಲ್ಲಿಂದ ಬಂದಿರೋದು? ಕೆಳಗಡೆ ಮನೆಯಿಂದ. ಇದು ಹೊರಗಡೆ ಹೋಗೋದು ಹೆಂಗೆ ಪೈಪು? ಹಿಂಗೆ ಹಾಕ್ತೀರಾ? ಇದು ನೋಡ್ರಿ ಎಷ್ಟೆಷ್ಟು ಎಡೆಡ್ ಕೆಲಸ. ತಾರ್ಸಿ ಹಾಕ್ಬೇಕಾದ್ರೆ ಇದು ಮಾಡ್ಬಿಡುತ್ತಲ್ಲ, ಏನಾದ್ರು ಪೈಪ್ ಗೀಪ್ ಏನಾದ್ರು ಅದ ಬಾಕ್ಸ್ ಮಾಡ್ತಿದ್ದಾರೆ. ಇದು ಬಾಕ್ಸ್ ಮಾಡ್ಯಾರ ನೋವಾಗ ಸೂಪರ್ ಮಾಡ್ಕೊಡ್ತೀನಿ. ಹಂಗೆ ನಾನು ಇದು ತಲೆ ಹೊಡಿದೇ ಇಲ್ಲ. ನಾನೆಲ್ಲ ಈ ಕಡೆ ಈಗ ಹೆಂಗೆ ಅಂದ್ಬಿಟ್ಟು ಈ ಕಡೆ ಬಿಡ್ತಾರೆ ಅನ್ಕೊಂಡು ಆ ಕಡೆ ಬಿಟ್ಟರೆ ಹಾಕ್ಬಿಟ್ಟು ಮಾಡ್ತಾರೆ. ಅಲ್ಲೂ ಹಾಕಿಸ್ಬಿಟ್ಟು ಬಂದಲ್ಲಿ ಎಷ್ಟು ತಾರ್ಸಿನೂ ಕೊರ್ದವ್ರೆ. ಯಾರೊಬ್ಬ ಸರಿಯಾದ ಕ್ವಶನ್ ಕೇಳಿದ, ನಾನು ಯೂಟ್ಯೂಬ್ ಬ್ಲಾಗ್ ಮಾಡಿದಾಗ ಇದು ಗಮನಿಸ ಇಲ್ಲ, ನನ್ನ ಮನೆಯವ್ರು ಗಮನಿಸಿಲ್ಲ ಇದನ್ನ. ಯಾರೊಬ್ಬ ಬ್ರೋ ಹೆಂಗ್ ಇದನ್ನ ಏನು ಅದ್ರಲ್ಲೂ ಕಮೆಂಟ್ ಆಗ್ತಾ, ಬ್ರೋ ಇದನ್ನ ಇದು ಮಾಡಿ ಸೈಡಲ್ಲಿ ಕೊರ್ದ್ಬಿಟ್ಟು ಆ ಕಡೆ ಬಿಟ್ಬಿಡ್ರಿ ಅಂತ. ಆಮೇಲೆ ಮಮ್ಮಿ ಕೇಳಿದೆ, ಕೊರಿತಾರ ಬಿಡು, ಕೊಟ್ಬಿಡಿನ ಮಾಡ್ತಾರೆ. ನಾನು ಇದು ನೋಡೇ ಇರಲಿಲ್ಲ ಇವಾಗ. ಅಲ್ಲಿ ಮೇಲೆ ಕೆಳಗಡೆ ಇನ್ನೊಂದು ವಾರದಲ್ಲಿ ಕೆಲಸ ಮುಗ್ದದಾ? ಆಮೇಲೆ ಕೆಳಗಡೆ ಒಂದು ಪಟ್ಟಿ, ಆ ಥರದ್ದು ಪಟ್ಟಿ ಬಿಚ್ಚಿಲ್ಲ, ಆ ಥರದ್ದು. ಕೈ ಇನ್ನೊಂದು ವಾರ ಕೆಲಸ ಆಗ್ಬಿಡುತ್ತೆ. ಮೇಸ್ತ್ರಿ ಹೇಳಿದ್ರೆ ಮುಗ್ದೋಯ್ತು. ಮೆಟ್ಲು ಮಾಡಿಸಿವಿ, ಇದೊಂದು ಮೆಟ್ಲು ಹಾಕ್ಬೇಕು. ಮನೆಯೆಲ್ಲ ಮುಗಿದ್ಮೇಲೆ ಹೋಮ್ ಟೂರ್ ಅಂತ ಒಂದು ಬ್ಲಾಗ್ ಮಾಡ್ತೀನಿ. ಮೇಸ್ತ್ರಿನ ನಿಲ್ಸ್ಕೊಂಡು ಒಂದು ಗೈಸ್ ನಿಜವಾಗ್ಲು ಈ ಬ್ಲಾಗಲ್ಲಿ ಹೇಳ್ತೀನಲ್ಲ, ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಹೆಂಗ್ ಚೆನ್ನಾಗಿ ಮನೆ ಕಟ್ಟವ್ರೆ ಅಂತ ಮೇಸ್ತ್ರಿ ಜೊತೆ ಒಂದು ಬ್ಲಾಗ್ ಮಾಡ್ತೀನಿ, ಬ್ಲಾಗ್ ಮಾಡಾಕ್ತೀನಿ. ಆಗ ಹಾಕ್ಬೇಕಾದ್ರೆ ಲಾಸ್ಟ್ ಫೈನಲ್. ಈಗ ಅರ್ಧ ಬರ್ದ ಕಮೆಂಟ್ ಕೊಟ್ಟು ಹೆಂಗ ಆಗ್ತಾವ್ರೆ ಅಂತ ಹೆಂಗ್ ಬೇಕಾಗಿ ಕಮೆಂಟ್. ನಿಮ್ಗೆ ಇಷ್ಟ ಅವಾಗ ನಿಮ್ಮ ಮನೆಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು, ಕಟ್ಟಿರೋ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಅಂತ ನಂಬರ್ ಹಾಕ್ಬಿಡ್ತೀನಿ. ಅಲ್ಲಿ ಎಲ್ಲರೂ ಫೋನ್ ಹೊಡೆದ್ಬಿಟ್ರಿ, ಹೇಳ್ತೀನಿ ಫೋನ್ ಹೊಡೆದಾಕ್ಬಿಡಿ. ಫೋನ್ ಹೊಡೆದು ಅಣ್ಣ ನಮ್ಮೂರ ಕಡೆಗೆ ಬನ್ನಿ ಅಣ್ಣ, ನಮ್ಮೂರ ಕಡೆ ಕೆಲಸ. ಫೈನಲಲ್ಲಿ ನಿಮ್ದೆಲ್ಲ ಕೆಲಸ ಆದ್ಮೇಲೆ ನಮ್ಗೆ ಕೆಲಸ ಬರೋದು ಅಂದ್ರೆ ನೀವು ಲಾಸ್ಟಲ್ಲಿ ಆಗ್ಬೇಕು ಅಂತ. ಏನು ಇನ್ನೊಂದು ತಿಂಗಳು ಇರ್ತದೆ ಕೆಲಸ, ಇನ್ನೊಂದು ತಿಂಗಳು. ಫೈನಲ್ ಆಮೇಲೆ ಇದು ಅಲ್ಲಿ ಇದಕ್ಕೆ ಮೂಲೆಗೆ ಇದು ಮಾಡಿದ್ರಲ್ಲ, ಅದಕ್ಕೆ ಕಬ್ಬಣ ಕೇಳಿದ್ರು ಎಷ್ಟು ಅಡಿಗೆ ಹಾಕಬೇಕು ಅಂತ. ಒಂದು ಇದು ಎಷ್ಟಾದ್ರೆ ಕಮೆಂಟ್ ನೋಡ್ಕೊಂಡು ಒಂದೊಂದು 6 ಅಡಿ 7 ಅಡಿಗೆ ಹಾಕಡೆ, ಇಲ್ಲ 6 ಅಡಿ ಇಲ್ಲ 7 ಅಡಿ ಹಂಗೆ ಮಾಡೋಣ ಅಂತ. ಅಲ್ಲಿ ಸ್ಟೀಲ್ ಹಾಕ, ಮುಂದ್ಗಡೆ ಸ್ಟೀಲು, ಈ ಕಡೆ ಕಬ್ಬಣ ಹಾಕಿಸ್ಕೊಡೋಣ ಅಂತ ನಾವು. ಅದು ಡಿಸೈನ್ ಅದು ಆ ಕಡೆ ಗಿಲ ಹೆಂಗ್ ಮಾಡಿದ್ರೆ, ಆ ಕಡೆ ಅವರು ಕಾಂಕ್ರೀಟ್ ಇದು ಸಿಮೆಂಟ್ ಇರ್ತಲ್ಲ, ಹಾಕ ಮಾಡೋದು. ಅವ್ರು ತಲೆಗೆ ಮಾಡ್ತೀನಿ. ಅವ್ರು ವ್ಲಾಗ್ ಪೋಸ್ಟ್ ಮಾಡಬೇಕು, ಯೂಟ್ಯೂಬ್ ವ್ಲಾಗ್ ಪೋಸ್ಟ್ ಮಾಡಿ ಜಿಮ್ಗೆ ಹೋಗ್ಬೇಕು, ಜಿಮ್ಮಿಂದ ಬರಬೇಕು. ನಾನು ಕೆಳಗಡೆ ನೋಡಿದ್ರೆ ನನ್ನ ಗಾಡಿನೇ ಸ್ಟಾರ್ಟ್ ಆಯ್ತಲ್ಲ, ಏನೋ ಟೈಮ್ ಸರಿ ಇಲ್ಲ. ಮೇಸನ್ ಬಂದಿರೋ ಖುಷಿಗೆ ಗಾಡಿನೇ ಸ್ಟಾರ್ಟ್ ಆಗ್ತಿಲ್ಲ, ಹಂಗೆ ಆಗ್ಬಿಡೋದು. ಹಂಗೆ ಹಾಕ್ರಿ ಆಯ್ತು. ಇವತ್ತು ಮುಗ್ದದು ಕೆಲಸ. ಇವತ್ತು ಸರ್ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಯಾಕಂದ್ರೆ ಗಾಡಿ ಸ್ಟಾರ್ಟ್ ಆಗಬೇಕು. ಗಾಡಿ ಸ್ಟಾರ್ಟ್ ಆದ್ಮೇಲೆ ಜಿಮ್ಗೆ ಹೋಗ್ಬೇಕು. ಆಮೇಲೆ ಸ್ಟಾರ್ಟ್ ಮಾಡಿ ಗೈಸ್. ಏನಪ್ಪ ಅಂತಂದ್ರೆ ಕೆಲಸ ಎಲ್ಲ ಮುಗೀತು, ಅಲ್ಲೇ ಕತ್ಲೆ ಆಗಿ ಬಂತು. ಕೆಲಸ ಇವಾಗ ಹೋಗ್ತವ್ರೆ. ಎಲ್ಲಿ ತನಕ ಕೆಲಸ ಆಗೈತೆ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಕೆಲಸ ಎಲ್ಲಿ ತನಕ ಆಗೈತೆ ಅಂತ ತೋರಿಸ್ತೀನಿ ಬರ್ರಿ. ಹಂಗೆ ಇದು ಈ ಗಿಲಾವ್ ಮಾಡವ್ರೆ, ಇಷ್ಟು ಗಿಲಾವ್ ಮಾಡವ್ರೆ, ಇನ್ನೂ ಗಿಲಾವ್ ಮಾಡೋದು ಐತೆ ನೋಡ್ರಿ. ಇಷ್ಟು ಗಿಲಾವ್ ಮಾಡವ್ರೆ ಅರ್ಧ ಇಲ್ಲಿ. ಸೊ ಇನ್ನೂ ಕೆಲಸ ಸಿಕ್ಕಾಬಿಟ್ಟೆ ಐತೆ. ಈಗ ಕೆಳಗಡೆ ಹೋಗ್ಬೇಕು, ಜಿಮ್ಮಿಗೆ ಹೋಗ್ಬೇಕಿತ್ತು. ಸ್ವಲ್ಪ ಪ್ರಾಬ್ಲಮ್ ಇಂದ ಜಿಮ್ಮಿಗೆ ಹೋಗಿಲ್ಲ. ಹೋಗಿ ಇವತ್ತು ಏನೇನು ಐತೆ ಎಡಿಟಿಂಗ್, ಫುಲ್ಲು ಎಡಿಟಿಂಗ್ ಮುಗಿಸ್ಕೊಂಡ್ಬಿಡ್ತೀನಿ. ಸಿಕ್ಕಾಪಟ್ಟೆ ಕಷ್ಟ ಆಗಿ ಕ್ರಿಯೇಟರ್ ಲೈಫು, ಎಡಿಟಿಂಗ್ ಇಲ್ಲದೇ ಏನೂ ಮಾಡೋಕ್ಕಾಗಲ್ಲ. ಸೊ ಎಡಿಟಿಂಗ್ ಮಾಡಿ ಮುಗಿಸ್ಬೇಕು. ಸೊ ನೈಟ್ ಬರುತ್ತೆ ನಮ್ಮಮ್ಮ ಒಂದು 10-10:30. ಸೊ ಈಗ ನಮ್ಮ ಓವರ್ಟಿಗೆ ಹೋಗೋಣ ಬನ್ನಿ. ಕೆಳಗಡೆ ನಡ್ಕೊಂಡು ಹೋಗ್ಬೇಕು ಗೈಸ್. ಕೆಳಗಡೆ ನಮ್ಮ 3 ಗಂಟೆ ನಡ್ಕೊಂಡು ಹೋಗ್ಬೇಕು. ಏನಕ್ಕೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ನಾನು ಏನಕ್ಕೆ ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ನೋಡ್ರಿ ನೆಕ್ಸ್ಟ್ ವ್ಲಾಗಲ್ಲಿ. ನಮ್ಮ ಮನೆ ಎಲ್ಲ ಕೆಲಸ ಆಗಬೇಕು. ಇನ್ನು ಒಂದು ವೀಕಲ್ಲಿ ಫುಲ್ಲು ಮನೆ ಗಿಲಾವ್ ಮಾಡ್ತೀನಿ ಅಂತ ಹೇಳೋರೆ. ನೋಡೋಣ ಏನು ಗಿಲಾವ್ ಮಾಡ್ತಾರೆ ಏನೋ ಒಂದು ಗೊತ್ತಿಲ್ಲ. ಟೈಮ್ ಅಂದರೆ ನನ್ಗೆ ಭಯ ಇರೋದು ಒಂದೇ ಒಂದು, ಏನಪ್ಪ ಅಂತಂದರೆ ಮಳೆ ಗಿಳೆ ಬಂದ್ಬಿಟ್ಟತ್ತು. ಗಿಲಾವ್ ಮಾಡ್ಬೇಕಾದ್ರೆ ಮಳೆ ಬಂತು ಅಂದ್ರೆ ಸಿಕ್ಕಾಬಿಟ್ಟೆ ನನಗೆ ಅದೊಂದು ಭಯ. ನಮ್ಮ ಅಮ್ಮನ ಮಕ್ಕಳಾಗುವಂಥ ಇದನ್ನು ನೋಡೋಕೆ ಐತಿಲ್ಲ ಆ ಥರ. ಸರಿನಾ? ಸೊ ಇವಾಗ ಬನ್ನಿ ಕೆಳಗಡೆ ನಮ್ಮ 8 ಗಂಟೆ ನಡ್ಕೊ ಹೋಗ್ಬೇಕು. ನಡ್ಕೊ ಹೋಗ್ತೀನಿ ಇವಾಗ. ಬನ್ನಿ ಹೋಗೋಣ ಕೆಳಗಡೆಗೆ.